ಹಾಯ್, ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಟು ಮೈ ಚಾನಲ್ ಡಿವೈನ್ ಕಾಲ್. ಇವತ್ತು ನಾವು ನಿಮ್ಮ ಪರ್ಸನ್ನಿನ ಲೇಟ್ ನೈಟ್ ಥಾಟ್ಸ್ ಏನು, ಅವರು ಈ ನಡುವೆ ರಾತ್ರಿ ಹೊತ್ತು ನಿಮ್ಮ ಬಗ್ಗೆ ಏನು ಯೋಚನೆ ಮಾಡ್ತಾ ಇದ್ದಾರೆ, ಈ ಕನೆಕ್ಷನ್ ಬಗ್ಗೆ ಏನು ಯೋಚನೆ ಮಾಡ್ತಾ ಇದ್ದಾರೆ ಅಂತ ತಿಳ್ಕೊಳ್ಳೋಣ. ಓಕೆ, ಇದಕ್ಕೆ 2 ಪೈಲ್ಸ್ ನಿಮ್ಮ ಸ್ಕ್ರೀನ್ ಮೇಲೆ ಬರುತ್ತೆ. ಸೊ ಪೈಲ್ 1 ಆ್ಯಂಡ್ ಪೈಲ್ 2. ಪೈಲ್ 1 ಅಥವಾ ಪೈಲ್ 2ನಲ್ಲಿ ನಿಮಗೆ ಇಂಟ್ಯೂಟಿವ್ ಆಗಿ ಯಾವ್ದನ್ನ ಪಿಕ್ ಮಾಡ್ಕೋಬೇಕು ಅಂತ ಅನ್ನಿಸ್ತಾ ಇದೆ, ಯಾವ ಪೈಲ್ ಕಡೆ ನೀವು ಜಾಸ್ತಿ ಅಟ್ರಾಕ್ಟ್ ಆಗ್ತಾ ಇದ್ದೀರಾ ಆ ಪೈಲ್ನ ಸೆಲೆಕ್ಟ್ ಮಾಡ್ಕೊಳ್ಳಿ. ಅದ್ರ ಪ್ರಕಾರ ನಾವು ನಿಮ್ಮ ರೀಡಿಂಗ್ನ ಚೆಕ್ ಮಾಡೋಣ. ಸೊ 2 ಪೈಲ್ ಇದೆ. ದಿಸ್ ಇಸ್ ಪೈಲ್ 1, ಪೈಲ್ 1. ಓಕೆ, ಆ್ಯಂಡ್ ಇದು ಪೈಲ್ 2. ಓಕೆ, ನಿಮಗೆ ಯಾವುದು ಅಟ್ರಾಕ್ಟ್ ಆಗ್ತಾಯಿದೆ ಇವೆರಡರಲ್ಲಿ ಪೈಲ್ 1 ಅಥವಾ ಪೈಲ್ 2 ಸೆಲೆಕ್ಟ್ ಮಾಡ್ಕೊಳ್ಳಿ. ಅದ್ರ ಪ್ರಕಾರ ನಾವು ನಿಮ್ಮ ರೀಡಿಂಗ್ಸ್ನ ಚೆಕ್ ಮಾಡೋಣ. ಓಕೆ, ಹಾಯ್ ಆ್ಯಂಡ್ ವೆಲ್ಕಮ್. ಪೈಲ್ ನಂಬರ್ 1, ನಿಮ್ಮ ವ್ಯಕ್ತಿ ಲೇಟ್ ನೈಟ್ ಥಾಟ್ಸ್ ಏನು, ಅವರ ಫೀಲಿಂಗ್ಸ್ ಏನು ಲಾಸ್ಟ್ ನೈಟ್ ಚೆಕ್ ಮಾಡೋಣ. ಓಕೆ, ಲೆಟ್ಸ್ ಸಿ. ಇಂಟ್ಯೂಟಿವ್ಲಿ ಐ ಕ್ಯಾನ್ ಪಿಕ್ ಲಾಸ್ಟ್ ನೈಟ್ ನಿಮ್ಮ ಪರ್ಸನ್ ನಿಮ್ಮ ಜೊತೆ ಕಮ್ಯುನಿಕೇಟ್ ಮಾಡೋಕ್ಕೆ ಬಗ್ಗೆ ಯೋಚನೆ ಮಾಡ್ತಿದ್ರು, ಬಟ್ ಅವರಿಗೆ ಏನೋ ಕಷ್ಟ ಅನಿಸ್ತಾ ಇದೆ ನಿಮ್ಮ ಹತ್ರ ಮಾತಾಡೋದಕ್ಕೆ. ಸಮ್ ಡಿಫಿಕಲ್ಟಿ, ಸಮ್ ಹಾರ್ಡ್ ಟೈಮ್ ದೇ ಆರ್ ಫೇಸಿಂಗ್ ಇನ್ ಕಮ್ಯುನಿಕೇಟಿಂಗ್ ವಿತ್ ಯು ಅಂತ ಅನ್ನಿಸ್ತಾ ಇದೆ. ಸೊ ದಿಸ್ ಆರ್ ದ ಎನರ್ಜೀಸ್ ಐ ಆಮ್ ಪಿಕಿಂಗ್ ಅಪ್. ಓಕೆ, 6 of Cups, the Star, King of Cups, 4 of Swords, and 6 of Swords. Also 9 of Swords. ಟು ಬಿ ಫ್ರ್ಯಾಂಕ್, ಅವ್ರಿಗೆ ನೆನ್ನೆ ರಾತ್ರಿ ಸರಿಯಾಗಿ ನಿದ್ದೆ ಮಾಡೋದಕ್ಕಾಗಿಲ್ಲ. ತುಂಬ ಆಲೋಚನೆ ಮಾಡ್ತಾ ಇದ್ದಾರೆ. ದೇ ಆರ್ ಜಸ್ಟ್ ಥಿಂಕಿಂಗ್. ಓಕೆ, ಸುಮ್ಮನೆ ಮಲಗಿದ್ರೂ ಆ ಸೈಡ್ ಈ ಸೈಡ್ ಹೊರಲಾಡ್ತಾ ಇದ್ದಾರೆ ಹೊರತು ನಿದ್ದೆ ಅಂತೂ ಮಾಡಿಲ್ಲ. ತುಂಬ ಆಲೋಚನೆ ಮಾಡ್ತಾ ಇದ್ದಾರೆ. ಏನು ಈ ಕನೆಕ್ಷನ್, ಯಾಕೆ ನನಗೆ ಇದ್ರ ಬಗ್ಗೆ ಇಷ್ಟೊಂದು ತಲೆ ಕೆಡಿಸ್ಕೊಳ್ತಾ ಇದ್ದೀನಿ, ಯಾಕೆ ಇದಿಷ್ಟೊಂದು ನನ್ನನ್ನು ಕಾಡ್ತಾ ಇದೆ, ಈ ಕನೆಕ್ಷನ್ನಿನ ಡೆಪ್ತ್ ಏನು, ಯಾಕೆ ನನಗಿದು ಇಷ್ಟೊಂದು ಆಲೋಚನೆ ಮಾಡೋ ಹಾಗೆ ಮಾಡ್ತಾ ಇದೆ ಅನ್ನೋ ಥಾಟ್ಸ್ಗಳೆಲ್ಲ, ಲಾಟ್ ಆಫ್ ಓವರ್ ಥಿಂಕಿಂಗ್ ಥಾಟ್ಸ್, ಸಿಕ್ಕಾಬಿಟ್ಟೆ ಓವರ್ ಥಿಂಕ್ ಮಾಡ್ತಾ ಇದ್ದಾರೆ ಅವರು. ನೆನ್ನೆ ರಾತ್ರಿ ಎಲ್ಲ ಕಂಪ್ಲೀಟಾಗಿ ನಿದ್ದೆನೂ ಸಹ ಮಾಡ್ದೇನೆ ಇದ್ರ ಬಗ್ಗೆ, ಈ ಕನೆಕ್ಷನ್ನಿನ ಡೆಪ್ತ್ ಬಗ್ಗೆನೇ ಆಲೋಚನೆ ಮಾಡ್ತಾ ಇದ್ದಾರೆ. ಐ ಥಿಂಕ್ ಈ ವ್ಯಕ್ತಿಯ ಝೋಡಿಯಾಕ್ ಸೈನ್ ಸ್ಕಾರ್ಪಿಯೋ ಇರಬಹುದು, ಅಥವಾ ನಿಮ್ಮ ಝೋಡಿಯಾಕ್ ಸೈನ್ ಸ್ಕಾರ್ಪಿಯೋ ಇರಬಹುದು. ಓಕೆನಾ? ಸೊ ತುಂಬ ನೆಗೆಟಿವ್ ಥಾಟ್ಸ್ ಅವ್ರ ತಲೆಯಲ್ಲಿ ಓಡ್ತಾ ಇದೆ. ನಿಮ್ಮ ಎನರ್ಜಿನ ಸಾಕಷ್ಟು ಅವರು ಸಹ ಪಿಕ್ ಮಾಡ್ತಾ ಇದ್ದಾರೆ ಅಂತ ಅನಿಸುತ್ತೆ. ಸಿ, ಈ ಕಾರ್ಡ್ ಮೂಲಕ ಐ ಥಿಂಕ್ ದ್ಯಾಟ್ ಈಸ್ ವಾಟ್ ದೇ ಆರ್ ಸೆನ್ಸಿಂಗ್. ನಿಮ್ಮ ಎನರ್ಜೀಸ್ ಅವರು ಸಹ ತುಂಬ ಪಿಕ್ ಮಾಡ್ತಾ ಇದ್ದಾರೆ. ಅವರು ಸಹ ಇದ್ರ ಬಗ್ಗೆ ಸಾಕಷ್ಟು ತಲೆ ಕೆಡಿಸ್ಕೊಂಡಿದ್ದಾರೆ. ಟೂ ಮಚ್ ಆಫ್ ಥಾಟ್ಸ್ ಗೋಯಿಂಗ್ ಆನ್ ಇನ್ ದರ್ ಹೆಡ್ ಅಂತ ಅನಿಸುತ್ತೆ. ಅದು ಅವ್ರ ನಿದ್ದೆ ಸಹ ಕೆಡಿಸಿದೆ. ತುಂಬ ಯೋಚನೆ ಮಾಡ್ತಾ ಇದ್ದಾರೆ. ಪೈಲ್ ನಂಬರ್ 1 ಮಿಸ್ ಮಾಡ್ಕೊಳ್ತಾ ಇದ್ದಾರೆ. ಅವರು ನನ್ನ ಬಗ್ಗೆ ಹೀಗೆ ಯೋಚನೆ ಮಾಡ್ತಾ ಇದ್ದಾರೆ, ಅವ್ರಿಗೂ ನನ್ನ ಬಗ್ಗೆ ಇದೇ ಥರ ಫೀಲಿಂಗ್ಸ್ ಬರ್ತಿದೆಯಾ ಏನು ಅನ್ನೋದು ಅವ್ರಿಗೆ ತುಂಬ ಕಾಡ್ತಾ ಇದೆ. ಸಿ, 9 of Swords ಅಗೈನ್ ಹೆವಿ ಎನರ್ಜಿ ಇರುವಂತಹ ಕಾರ್ಡ್. ತುಂಬ ಲಾಟ್ ಆಫ್ ಆ್ಯಂಗ್ಸೈಟಿ, ಸ್ಟ್ರೆಸ್ ಇದೆ ಅವರಲ್ಲಿ ಈ ಕನೆಕ್ಷನ್ ಬಗ್ಗೆ. ಆ್ಯಂಡ್ ಪ್ರಾಬಬ್ಲಿ ಈ ಪರ್ಸನ್ ಇದ್ರ ಬಗ್ಗೆ ಸಾಕಷ್ಟು ಬಾರಿ ನಿಮ್ಮ ಜೊತೆ ಕಮ್ಯುನಿಕೇಟ್ ಮಾಡೋದ್ರ ಬಗ್ಗೆನೂ ಸಹ ಯೋಚನೆ ಮಾಡಿದ್ದಾರೆ. ಸ್ಪೆಷಲಿ ಡ್ಯೂರಿಂಗ್ ನೈಟ್ ಟೈಮ್ಸ್ ನಿಮ್ಮ ಎನರ್ಜೀಸ್ ಅವ್ರನ್ನ ತುಂಬಾ ಹಿಟ್ ಮಾಡ್ತಾ ಇದೆ. ಅವ್ರಿಗೆ ನಿಮ್ಮನ್ನು ಮಿಸ್ ಮಾಡ್ಕೊಳ್ತಾ ಇದ್ದಾರೆ, ನಿಮ್ಮನ್ನ ಕಮ್ಯುನಿಕೇಟ್ ಮಾಡಬೇಕು ನಿಮ್ಮ ಜೊತೆ ಅಂತಲೂ ಸಹ ತುಂಬ ಬಾರಿ ಯೋಚನೆ ಮಾಡಿದ್ದಾರೆ, ಟ್ರೈ ಕೂಡ ಮಾಡಿದ್ದಾರೆ. ಪ್ರಾಬಬ್ಲಿ ಮೇ ಬಿ ಈ ವ್ಯಕ್ತಿ ಅವ್ರ ಫ್ರೆಂಡ್ಸ್ ಜೊತೆ ಹ್ಯಾಂಗ್ಔಟ್ ಮಾಡ್ತಿರಬಹುದು, ಅಥವಾ ನೀವು ನಿಮ್ಮ ಫ್ರೆಂಡ್ಸ್ ಜೊತೆ ಹ್ಯಾಂಗ್ಔಟ್ ಮಾಡ್ತಿರಬಹುದು. ಎನಿ ಆಫ್ ದ ಸಿನಾರಿಯೋಸ್. ಓಕೆ, ಇಲ್ಲ ನೀವು ಸೋಷಿಯಲ್ ಮೀಡಿಯಾದಲ್ಲಿ ರೀಸೆಂಟಾಗಿ ನಿಮ್ಮ ಫ್ರೆಂಡ್ಸ್ ಜೊತೆ ಹ್ಯಾಂಗ್ಔಟ್ ಮಾಡಿರೋಂಥ ಪಿಕ್ಸ್ನ ಅಪ್ಲೋಡ್ ಮಾಡಿರಬಹುದು. ಅವ್ರ ಜೊತೆ ಅಂದರೆ ನಿಮ್ಮ ಫ್ರೆಂಡ್ಸ್ ಜೊತೆ ಸ್ಪೆಂಡ್ ಮಾಡಿರೋಂಥ ಹ್ಯಾಪಿ ಮೂಮೆಂಟ್ಸ್ ಬಗ್ಗೆ ಅಪ್ಲೋಡ್ ಮಾಡಿರಬಹುದು. ಇದನ್ನೆಲ್ಲ ನಿಮ್ಮ ಪರ್ಸನ್ ನೋಡಿದ್ದಾರೆ. ಆ್ಯಂಡ್ ಅವ್ರಿಗೆ ಎಲ್ಲೋ ಒಂದು ಕಡೆ ಈ ಕನೆಕ್ಷನ್ ಡೇ ಬೈ ಡೇ ಫೇಡ್ ಔಟ್ ಆಗ್ತಾ ಇದೆ. ನೀವು ಅವರಿಂದ ಮೂವ್ ಆನ್ ಆಗ್ತಾ ಇದ್ದೀರಾ ಅಂತ ಅವರು ತುಂಬ ತಲೆ ಕೆಡಿಸ್ಕೊಂಡಿದ್ದಾರೆ. ಓಕೆ, ಟೂ ಮಚ್ ಆಫ್ ಥಾಟ್ಸ್ ಆರ್ ಗೋಯಿಂಗ್ ಆನ್ ಇನ್ ದರ್ ಹೆಡ್. ಓಕೆ, ಅದು ಅವ್ರನ್ನ ನಿದ್ದೆ ಕೆಡಿಸಿದೆ. ತುಂಬ ಯೋಚನೆ ಮಾಡ್ತಾ ಇದ್ದಾರೆ.
ಲಾಟ್ ಆಫ್ ಕನ್ಫ್ಯೂಷನ್ಸ್ ಇದೆ, ಆಂಗ್ಸೈಟಿ ಇದೆ, ಆ್ಯಂಡ್ ಅವ್ರಿಗೆ ಏನಕ್ಕೆ ನಿಮ್ಮ ಜೊತೆ ಕನೆಕ್ಷನ್ ಇಷ್ಟು ಬಾದರ್ ಮಾಡ್ತಾ ಇದೆ ಅಂತ ಅರ್ಥ ಆಗ್ತಾ ಇಲ್ಲ. ನೀವೆಲ್ಲೋ ಒಂದು ಮಿಸ್ಡ್ ಆಪರ್ಚುನಿಟಿ ಅಂತ ಅನ್ನಿಸ್ತಾ ಇದೆ. ಅವರು ನೆಕ್ಸ್ಟ್ ಸ್ಟೆಪ್ ಏನು ಮಾಡಬೇಕು, ನಿಮ್ಮನ್ನು ಹೇಗೆ ಅಪ್ರೋಚ್ ಮಾಡಬಹುದು, ಹೀಗೆ ಯೋಚನೆಗಳು ಅವರು ಲಾಸ್ಟ್ ನೈಟ್ ಮಾಡಿದ್ದಾರೆ ನಿಮ್ಮ ಬಗ್ಗೆ. ಆ್ಯಂಡ್ ಆಲ್ಸೋ ಅವರು ನಿಮ್ಮನ್ನು ಎಲ್ಲೋ ಮ್ಯಾನಿಫೆಸ್ಟ್ ಕೂಡ ಮಾಡ್ತಾ ಇದ್ದಾರೆ ಅಂತ ಅನ್ನಿಸ್ತಾ ಇದೆ. ಈ ಕನೆಕ್ಷನ್ ಸದ್ಯ ಮುಂಚಿನ ಥರ ಆ್ಯಕ್ಟಿವ್ ಇಲ್ಲ, ಆ್ಯಂಡ್ ಅವ್ರು ಅದನ್ನ ದೊಡ್ಡ ಲಾಸ್ ಥರ ಫೀಲ್ ಮಾಡ್ತಾ ಇದ್ದಾರೆ. ಆ್ಯಂಡ್ ಐ ಥಿಂಕ್ ಅವ್ರು ಇವನ್ ಲಾಸ್ಟ್ ಟೈಮ್ ನಿಮಗೆ ಕಾಲ್ ಮಾಡಿ ಮಾತಾಡಿದ್ರ ಬಗ್ಗೆ ಸಹ ಯೋಚನೆ ಮಾಡ್ತಾ ಇದ್ದಾರೆ. ಲಾಸ್ಟ್ ಟೈಮ್ ನಿಮ್ಮ ಜೊತೆ ಸ್ಪೆಂಡ್ ಮಾಡಿದಂತಹ ಹ್ಯಾಪಿ ಮೂಮೆಂಟ್ಸ್ ಆಗಿರಬಹುದು, ರೊಮ್ಯಾಂಟಿಕ್ ಮೂಮೆಂಟ್ಸ್ ಆಗಿರಬಹುದು, ಆ್ಯಂಡ್ ಅಫೆಕ್ಷನೇಟ್ ಮೂಮೆಂಟ್ಸ್ ಆಗಿರಬಹುದು, ಎಲ್ಲನೂ ಸಹ ನೆನಪುಗಳನ್ನೆಲ್ಲ ಅವರು ಮತ್ತೆ ಮತ್ತೆ ಯೋಚನೆ ಮಾಡ್ತಾ ಇದ್ದಾರೆ, ಮೆಮೊರೀಸ್ ಬಗ್ಗೆ ಥಿಂಕ್ ಮಾಡ್ತಾ ಇದ್ದಾರೆ. ಆ್ಯಂಡ್ ಲಾಟ್ ಆಫ್ ಅಟ್ರಾಕ್ಷನ್ ಇದೆ, ಲಾಂಗಿಂಗ್ ಇದೆ, ನಿಮ್ಮನ್ನ ತುಂಬ ಮಿಸ್ ಮಾಡ್ಕೊಳ್ತಾ ಇದ್ದಾರೆ. ನಿಮ್ಮ ಜೊತೆ ಮಾತಾಡಿ ಎಲ್ಲ ಮಿಸ್ಅಂಡರ್ಸ್ಟ್ಯಾಂಡಿಂಗ್ಸ್ನ ಕ್ಲಿಯರ್ ಮಾಡ್ಕೊಳ್ಳೋ ಬಗ್ಗೆ ನಿನ್ನೆ ರಾತ್ರಿ ತುಂಬ ಥಿಂಕ್ ಮಾಡಿದ್ದಾರೆ. ಅವ್ರಿಗೆ ಈ ಕನೆಕ್ಷನ್ ಬಗ್ಗೆ ಕ್ಲಾರಿಟಿ ಬೇಕಾಗಿದೆ. ಸೊ ನಿಮ್ಮ ಜೊತೆ ಮಾತಾಡಿ ನಿಮಗೂ ಹೇಗೆ ಅವ್ರ ಬಗ್ಗೆ ಫೀಲ್ ಆಗ್ತಾ ಇದೆ ಅಂತ ಕೇಳೋಣ ಅಂತಲೂ ಸಹ ಥಿಂಕ್ ಮಾಡಿದ್ದಾರೆ. ಮತ್ತು ಎಲ್ಲ ಕನ್ಫ್ಯೂಷನ್ಸ್ನ ಕ್ಲಿಯರ್ ಮಾಡ್ಕೊಳ್ಳೋ ಬಗ್ಗೆಯೂ ಸಹ ಯೋಚನೆ ಮಾಡ್ತಾ ಇದ್ದಾರೆ. ಸೊ ಮೇ ಬಿ ನಿಮ್ಮ ವ್ಯಕ್ತಿಗೆ ನೇಚರ್ ಅಂದರೆ ಬಹಳ ಇಷ್ಟ ಅನಿಸುತ್ತೆ. ಸೊ ರೀಸೆಂಟಾಗಿ ಜಾಸ್ತಿ ಮೌಂಟೇನ್ಸ್ ಇರೋ ಕಡೆ ಅಥವಾ ಹಿಲ್ ಸ್ಟೇಷನ್ ಇರೋ ಕಡೆ ವಿಸಿಟ್ ಮಾಡಿರಬಹುದು ಅವರು. ಸೊ ನಿಮ್ಮಿಂದ ಏನಾದರೂ ಒಂದು ಡಿಸ್ಟ್ರ್ಯಾಕ್ಟ್ ಆಗಲಿಕ್ಕೆ ಅಥವಾ ನಿಮ್ಮಿಂದ ಮೂವ್ ಆನ್ ಆಗೋದಕ್ಕೆ ಬಹಳಷ್ಟು ಟ್ರೈ ಮಾಡ್ತಾ ಇದ್ದಾರೆ. ಸಾಕಷ್ಟು ಸೈನ್ಸ್ ಅವ್ರು ಎಲ್ಲಿ ಹೋದ್ರೂ ನಿಮ್ಮ ಬಗ್ಗೆನೇ ಯೂನಿವರ್ಸ್ ಸಾಕಷ್ಟು ಸೈನ್ಸ್ ಅವ್ರಿಗೆ ಕೊಡ್ತಾ ಇದೆ. ಎಲ್ಲಿ ಹೋದರೂ ನಿಮ್ಮ ರಿಲೇಟೆಡ್ ಸೈನ್ಸ್ ಅವ್ರಿಗೆ ಕಾಣಿಸ್ತಾ ಇದೆ. ಆ್ಯಂಡ್ ಅದು ಅವ್ರಿಗೆ ತುಂಬ ಕನ್ಫ್ಯೂಷನ್ಸ್ನ ಕ್ರಿಯೇಟ್ ಮಾಡ್ತಾ ಇದೆ. ಯಾಕೆ ಹೀಗೆಲ್ಲ ಆಗ್ತಾ ಇದೆ ಅನ್ನೋ ಒಂದು ಶಾಕಲ್ಲಿ ಇದ್ದಾರೆ ಅವರು. ಆ್ಯಂಡ್ ನಿಮ್ಮ ನಡುವೆ ಸಮ್ ಟೆಲಿಪಥಿಕ್ ಕನೆಕ್ಷನ್ ಇದೆ ಅಂತ ಅನ್ನಿಸ್ತಾ ಇದೆ. ನಿಮ್ಮ ಬಗ್ಗೆ ಸಾಕಷ್ಟು ಡ್ರೀಮ್ಸ್ ಅವ್ರಿಗೆ ಬರ್ತಾ ಇದೆ ರೀಸೆಂಟಾಗಿ. ಆ್ಯಂಡ್ ಲಾಟ್ ಆಫ್ ಫ್ಯಾಂಟಸೀಸ್, ಇಮ್ಯಾಜಿನೇಷನ್ಸ್ ಸಹ ಅವರೇ ಮಾಡ್ಕೊಳ್ತಾ ಇದ್ದಾರೆ. ಆ್ಯಂಡ್ ಅವರ ತಲೆಯಲ್ಲಿ ಸಾಕಷ್ಟು ಏನೇನೋ ಕಲ್ಪನೆಗಳನ್ನು ಸಹ ಮಾಡ್ಕೊಳ್ತಾ ಇದ್ದಾರೆ. ಪೈಲ್ ನಂಬರ್ 1 ನನ್ನ ಬಗ್ಗೆ ಹೀಗೆ ಯೋಚನೆ ಮಾಡ್ತಿರ್ಬೋದು, ಹಾಗೆ ಯೋಚನೆ ಮಾಡ್ತಿರ್ಬೋದು, ಅವ್ರು ಮೂವ್ ಆನ್ ಆಗಿರಬಹುದು, ಅಥವಾ ಅವರು ನನ್ನನ್ನು ಮಿಸ್ ಮಾಡ್ಕೊಳ್ತಾ ಇರಬಹುದು. ಹೀಗೆ ಲಾಟ್ ಆಫ್ ಹೆವಿ ಥಿಂಕಿಂಗ್ ಅವರಲ್ಲಿ ಓಡ್ತಾ ಇದೆ. ಆ್ಯಂಡ್ ಸಮ್ವೇರ್ ಅದು ಅವ್ರಿಗೆ ತುಂಬ ಪ್ರೆಷರೈಸ್ ಮಾಡ್ತಾ ಇದೆ. ಇಟ್ಸ್ ಟೂ ಹೆವಿ ಫಾರ್ ದೆಮ್. ಆ್ಯಂಡ್ ಅವ್ರು ಈ ಥಾಟ್ಸ್ಗಳಿಂದ ಈ ಬರ್ಡನ್ನ ಅವ್ರಿಗೆ ತಡ್ಕೊಳ್ಳೋದಕ್ಕೆ ಆಗ್ತಾ ಇಲ್ಲ. ಸೊ ಏನಾದರೂ ನಿಮ್ಮ ಕಡೆ ಆ್ಯಕ್ಷನ್ ತೊಗೋಬೇಕು ಅಂತ ಖಂಡಿತವಾಗ್ಲೂ ಯೋಚನೆ ಮಾಡ್ತಾ ಇದ್ದಾರೆ. ಸೊ ಇಟ್ಸ್ ರಿಯಲಿ ಅ ವೆರಿ ಗುಡ್ ಸೈನ್. ಓಕೆ, ಸೊ ಈ ಪರ್ಸನ್ ನಿಮ್ಮ ಜೊತೆ ರೀಕನೆಕ್ಟ್ ಮಾಡೋ ಬಗ್ಗೆ 100% ಯೋಚನೆ ಮಾಡ್ತಾ ಇದ್ದಾರೆ. ಆ್ಯಂಡ್ ಖಂಡಿತ ರೀಸೆಂಟ್ ಡೇಸಲ್ಲಿ ನಿಮ್ಮ ಕಡೆ ಏನಾದರೂ ಒಂದು ಆ್ಯಕ್ಷನ್ನ ಖಂಡಿತವಾಗ್ಲೂ ಅವರು ತೊಗೊಳ್ತಾರೆ. ಆ್ಯಂಡ್ ಇದನ್ನು ನೀವು ಕೂಡ ಎಕ್ಸ್ಪೆಕ್ಟ್ ಮಾಡಬಹುದು. ಸೊ ದಿಸ್ ವಾಸ್ ಯುವರ್ ರೀಡಿಂಗ್ ಪೈಲ್ ನಂಬರ್ 1. ನಿಮಗೆ ಈ ರೀಡಿಂಗ್ ಏನಾದರೂ ರೆಸೊನೇಟ್ ಆಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡಿ. ಹಾಗೆ ನಿಮಗೇನಾದರೂ ಈ ವಿಡಿಯೋ ಲೈಕ್ ಆಗಿದ್ದರೆ ಒಂದು ಕಮೆಂಟ್ನ ಸಹ ಮಾಡಬಹುದು. ಸೊ ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್. ನಾನು ನನ್ನ ನೆಕ್ಸ್ಟ್ ವೀಡಿಯೋನಲ್ಲಿ ಭೇಟಿ ಆಗ್ತೀನಿ. ಟಿಲ್ ದೆನ್, ಗುಡ್ ಬೈ. ವೆಲ್ಕಮ್ ಪೈಲ್ ನಂಬರ್ 2. ವಾಟ್ ಆರ್ ದ ಲೇಟ್ ನೈಟ್ ಥಾಟ್ಸ್ ನಿಮ್ಮ ಪರ್ಸನ್ ಬಗ್ಗೆ ಚೆಕ್ ಮಾಡೋಣ. ಸೊ ನಿಮ್ಮ ಪರ್ಸನ್ನಿನ ಲೇಟ್ ನೈಟ್ ಥಾಟ್ಸ್ ಏನು, ಅವ್ರ ಫೀಲಿಂಗ್ಸ್ ಏನು, ಅವ್ರ ಎಮೋಷನ್ಸ್ ಏನು, ಅವ್ರ ಎನರ್ಜೀಸ್ ಏನಿತ್ತು ಲಾಸ್ಟ್ ನೈಟ್, ಅದನ್ನು ಚೆಕ್ ಮಾಡೋಣ. Two of Pentacles, Six of Wands, King of Swords, Queen of Pentacles, Nine of Pentacles, and also Three of Swords. ಐ ಫೀಲ್ ನಿಮ್ಮ ಪರ್ಸನ್ಗೆ ವರ್ಕ್ ಮೇಲೆ ಫೋಕಸ್ ಮಾಡಲಿಕ್ಕೆ ಆಗ್ತಾ ಇಲ್ಲ. ಅವ್ರಿಗೆ ಈ ಕನೆಕ್ಷನಲ್ಲಿ ತುಂಬ ಹೆಲ್ಪ್ಲೆಸ್ ಅಂತ ಅನ್ನಿಸ್ತಾ ಇದೆ. ತುಂಬ ಪೇಷನ್ಸಿಂದ ತುಂಬ ಸ್ಲೋ ಆಗಿ ಆ್ಯಕ್ಷನ್ಸ್ ತೊಗೊಳ್ಳೋ ಬಗ್ಗೆ ಯೋಚನೆ ಮಾಡ್ತಿದ್ದಾರೆ ಲಾಸ್ಟ್ ನೈಟ್. ಅವ್ರ ಪೇಷನ್ಸ್ ಇವಾಗ ಅವ್ರನ್ನ ಟ್ರಿಗರ್ ಮಾಡ್ತಾ ಇದೆ. ಸಿನ್ಸ್ ಇಟ್ಸ್ ಬೀನ್ ಲಾಂಗ್ ಟೈಮ್ ನಾವು ಅವ್ರಿಗೆ ಸೈಲೆಂಟಾಗಿ ಇರೋದಕ್ಕೆ ಆಗ್ತಾ ಇಲ್ಲ. ಸಮ್ವೇರ್ ಅವರ ಸೈಲೆನ್ಸ್ ಅವ್ರನ್ನ ಕಿಲ್ ಮಾಡ್ತಾ ಇದೆ. ಸೈಲೆನ್ಸ್ ಕೂಡ ತುಂಬ ನಾಯ್ಸಿ ಅಂತ ಅನ್ನಿಸ್ತಾ ಇದೆ ಈ ವ್ಯಕ್ತಿಗೆ. ಈ ಪರ್ಸನ್ ವೆರಿ ವೆಲ್ ಗ್ರೌಂಡ್ ಆಗಿ ಪೀಸ್ಫುಲ್ಲಾಗಿ ಇರೋ ಥರ ಮೇಲ್ನೋಟಕ್ಕೆ ಕಾಣಿಸ್ತಿದ್ರು ಅವ್ರ ಒಳಗೆ ತುಂಬ ಒಂದು ಯುದ್ಧನೇ ನಡೀತಿದೆ ಈ ಕನೆಕ್ಷನ್ ರಿಗಾರ್ಡಿಂಗ್. ಡೀಪ್ ಡೌನ್ ಅವರು ತುಂಬ ಡಿಸ್ಟರ್ಬ್ಡ್ ಆಗಿದ್ದಾರೆ. ಅವರ ವರ್ಕ್ ರೆಸ್ಪಾನ್ಸಿಬಿಲಿಟೀಸ್ ಬಗ್ಗೆ ಎಷ್ಟು ಡಿಸ್ಟ್ರ್ಯಾಕ್ಟ್ ಮಾಡ್ಕೊಳ್ಳಿಕ್ಕೆ ಟ್ರೈ ಮಾಡ್ತಾಯಿದ್ರು, ಎಷ್ಟು ಫೋಕಸ್ ಮಾಡಲಿಕ್ಕೆ ಟ್ರೈ ಮಾಡ್ಕೊಳ್ತಾ ಇದ್ರು, ಅದು ಅವ್ರಿಗೆ ಆಗ್ತಾ ಇಲ್ಲ. ಬಟ್ ಸ್ಟಿಲ್ ಇಟ್ಸ್ ಆಲ್ ಫಾಲ್ಸ್ ಹ್ಯಾಪಿನೆಸ್ ಅಂತ ಅವ್ರಿಗೆ ಅನ್ನಿಸ್ತಾ ಇದೆ.
ಜಸ್ಟ್ ಹೊರಗಡೆಯಿಂದ ಅವರು ತುಂಬ ಹ್ಯಾಪಿಯಾಗಿ ಕಾಣಿಸ್ತಾ ಇದ್ರು ನೋ, ದೇ ಆರ್ ನಾಟ್ ಹ್ಯಾಪಿ ಫ್ರಮ್ ವಿತಿನ್. ಅವ್ರಿಗೆ ಗೊತ್ತು ಅವರ ಸೋಲ್ ಪೀಸಲ್ಲಿ ಇಲ್ಲ ಅಂತ. ಅವರು ತುಂಬ ಫ್ರಸ್ಟ್ರೇಟ್ ಆಗಿದ್ದಾರೆ. ಅವ್ರಿಗೆ ಸಮ್ವೇರ್ ಅವರ ಕೆಲಸ, ದುಡ್ಡು, ಫ್ಯಾಮಿಲಿ ಇವೆಲ್ಲ ಅವ್ರಿಗೆ ಇದ್ರೂ ನೆಮ್ಮದಿ ಇಲ್ಲ ಲೈಫಲ್ಲಿ. ಸಮ್ವೇರ್ ಸ್ಟಿಲ್ ಸಮಥಿಂಗ್ ಈಸ್ ದೇರ್. ಅದನ್ನು ನಾನೇ ಸಪ್ರೆಸ್ ಮಾಡ್ತಾ ಇದ್ದೀನಿ, ನನ್ನ ಫೀಲಿಂಗ್ಸ್ನ ಮುಚ್ಚಾಕೋ ಪ್ರಯತ್ನ ಮಾಡ್ತಾ ಇದ್ದೀನಿ ಅಂತ ಅವ್ರಿಗೆ ಅನ್ನಿಸ್ತಾ ಇದೆ. ಬಟ್ ಅವ್ರಿಗೆ ಇದನ್ನು ಕ್ಯಾರಿ ಫಾರ್ವರ್ಡ್ ಮಾಡೋದಕ್ಕೆ ಆಗ್ತಾ ಇಲ್ಲ ಇನ್ನು. ಪೇಷನ್ಸ್ ಲಿಮಿಟ್ ಎಲ್ಲೋ ಒಂದು ಕಡೆ ಜಾಸ್ತಿ ಮಿತಿ ಮೀರಿದೆ. ಅವರು ತುಂಬ ಲೋನ್ಲಿ ಫೀಲ್ ಮಾಡ್ತಾ ಇದ್ದಾರೆ. ಮತ್ತು ಅವ್ರ ಸುತ್ತ ಇರೋ ವಾತಾವರಣ ಕೂಡ ಅವ್ರಿಗೆ ಡಲ್ ಅಂತ ಅನ್ನಿಸ್ತಾ ಇದೆ. ಅವ್ರ ಒಳಗೆ ಖಾಲಿ ಖಾಲಿ ಫೀಲ್ ಆಗ್ತಾ ಇದೆ. ಸಮ್ ಎಂಪ್ಟಿನೆಸ್ ಫೀಲ್ ಆಗ್ತಿದೆ ಅವ್ರಿಗೆ. ಲೆಫ್ಟ್ ಔಟ್, ಕೋಲ್ಡ್, ಮತ್ತು ಒಂಥರ ಲೋನ್ಲಿ ಅಂತ ಅನ್ನಿಸ್ತಾ ಇದೆ. ನೀವು ಲಾಸ್ಟ್ ಟೈಮ್ ಅವ್ರ ಜೊತೆ ಮಾತಾಡಿದಾಗ ಏನೋ ಹೇಳಿರಬಹುದು, ಅಥವಾ ನಿಮ್ಮ ಎನರ್ಜೀಸ್, ನೀವು ಅವ್ರ ಬಗ್ಗೆ ಏನಾದ್ರು ನೆಗೆಟಿವ್ ಆಗಿ ಯೋಚನೆ ಮಾಡ್ತಿದ್ರೆ ನಿಮ್ಮ ಎನರ್ಜೀಸ್ ಖಂಡಿತವಾಗ್ಲೂ ಅವ್ರಿಗೆ ರೀಚ್ ಆಗಿದೆ. ಸೊ ಅವರು ಲೇಟ್ ನೈಟ್ ಅದನ್ನೆಲ್ಲ ನೆನಪು ಮಾಡಿಕೊಂಡು, ನಿಮ್ಮ ಜೊತೆ ಕಳೆದಂಥ ಹಳೆ ಮೆಮೊರೀಸ್ನೆಲ್ಲ ನೆನಪು ಮಾಡಿಕೊಂಡು ಇನ್ನೂ ಜಾಸ್ತಿ ಟ್ರಿಗರ್ ಆಗ್ತಾಯಿದೆ ಅವ್ರಿಗೆ. ಸೊ ಇದೆಲ್ಲ ಬೇಜಾರಾಗ್ತಾ ಇದೆ. ಅವ್ರಿಗೆ ಲಾಸ್ಟ್ ನೈಟ್ ಖಂಡಿತವಾಗ್ಲೂ ನಿದ್ದೆ ಮಾಡೋದಕ್ಕೆ ಆಗಿಲ್ಲ. ಆ್ಯಂಡ್ ಈ ಪರ್ಸನ್ ತುಂಬ ಎಮೋಷ್ನಲ್ ಆಗಿದ್ದಾರೆ ಲಾಸ್ಟ್ ನೈಟ್. ಎಲ್ಲ ಎಮೋಷನ್ಸ್ ಅವ್ರಿಗೆ ಓವರ್ಫ್ಲೋ ಆಗ್ತಿದೆ ಅಂತ ಅನ್ನಿಸ್ತಾ ಇದೆ. ಎಲ್ಲೋ ಪೀಸಲ್ಲಿ ಇರೋದಕ್ಕಾಗ್ತಾಯಿಲ್ಲ, ನೆಮ್ಮದಿ ಇರೋದಕ್ಕಾಗ್ತಾಯಿಲ್ಲ. ನಿಮ್ಮನ್ನು ಮಿಸ್ ಕೂಡ ಮಾಡ್ಕೊಳ್ತಾ ಇದ್ದಾರೆ. ನಿಮ್ಮ ಜೊತೆ ರೀಕನೆಕ್ಟ್ ಮಾಡ್ಕೊಳ್ಬೇಕು ಅಂತಲೂ ಸಹ ಯೋಚನೆ ಮಾಡ್ತಾ ಇದ್ದಾರೆ. ಸೊ ಇದೆಲ್ಲ ನಿಮ್ಮ ಪರ್ಸನ್ನಿನ ಲೇಟ್ ನೈಟ್ ಥಾಟ್ಸ್ ಆ್ಯಂಡ್ ಎನರ್ಜೀಸ್ ಆ್ಯಂಡ್ ಫೀಲಿಂಗ್ಸ್. ಸೊ ಫ್ರೆಂಡ್ಸ್, ದಿಸ್ ವಾಸ್ ಯುವರ್ ರೀಡಿಂಗ್. ಐ ಹೋಪ್ ಈ ರೀಡಿಂಗ್ ನಿಮಗೆ ರೆಸೊನೇಟ್ ಆಗಿದೆ ಅಂತ. ನಿಮಗೇನಾದರೂ ಈ ವಿಡಿಯೋ ಲೈಕ್ ಆಗಿ ರೆಸೊನೇಟ್ ಆಗಿದೆ ಅಂತ ಅನಿಸಿದ್ರೆ ನೀವು ಈ ವಿಡಿಯೋನ ಲೈಕ್ ಮಾಡ್ಬೋದು. ಹಾಗೆ ನನ್ನ ಚಾನೆಲ್ಗೆ ಸಬ್ಸ್ಕ್ರೈಬ್ ಕೂಡ ಮಾಡಬಹುದು. ಆ್ಯಂಡ್ ನಾನು ನಿಮಗೆ ನೆಕ್ಸ್ಟ್ ವಿಡಿಯೋನಲ್ಲಿ ಮೀಟ್ ಆಗ್ತೀನಿ. ಟಿಲ್ ದೆನ್, ಗುಡ್ ಬೈ.